ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಗೊತ್ತಿರಲಿಲ್ಲ. ಒಂದು 20 ದಿನ ಆಗುತ್ತೆ ಇಲ್ಲಿ ರಾಜ್ಯಸಭೆ ಚುನಾವಣೆ ಆಗಬೇಕು, ಅದೆಲ್ಲ ಆದ ನಂತರ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂತ ಒಂದು ವಿಚಾರವನ್ನು ಅವರು ಮಾಡಿದ್ರು. ಆದ್ರೆ KG ಜಾರ್ಜ್ ಅವರ ಮನೆಗೆ ಹೋಗ್ಬೇಕಾದ್ರೇನೆ ಆ ಒಂದು ಗಾಡಿಯಲ್ಲೇನೆ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಡಿಸಿಷನ್ ತೆಗೆದುಕೊಳ್ತಾರೆ. ಅದಾದ ನಂತರ ಹೇಳ್ತಾರೆ, ಇಲ್ಲಪ್ಪ ನಾನು ರಾಜೀನಾಮೆ ಕೊಡ್ತೀನಿ, ಏನೋ 2 ದಿನ ಟೈಮ್ ತಗೊಳ್ಳಲ್ದಿಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಆ ಕ್ಷಣಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದು. ಏನೋ ಸದ್ಯದ ಪರಿಸ್ಥಿತಿಯಲ್ಲಿ ನಾನೇನೋ ಹೇಳಕ್ಕಾಗೋದಿಲ್ಲ, ಹೈಕಮಾಂಡ್ ಏನು ಹೇಳಿದ್ಯೋ ಆ ರೀತಿ ಮಾಡ್ತಾ ಇದ್ದೀನಿ, ಅವ್ರು ರಿಸೈನ್ ಮಾಡು ಅಂದ್ರು ಅದಕ್ಕೆ ನಾನು ಮಾಡ್ತಿದ್ದೀನಿ ಅಂತ ಹೇಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಅವ್ರು ಮಾತನಾಡ್ತಾರೆ. ನಾನು ಹೇಳ್ತಾ ಇದ್ದೆ ಅವಾಗ, ಏನು ಹೇಳ್ತಿದ್ದೆ, ರಾಹುಲ್ ಗಾಂಧಿ ಅವರ ಮಾತಿಗೆ ಸಿದ್ದರಾಮಯ್ಯ ಅಷ್ಟು ಬಾಗ್ತಿದ್ದಾರೆ, ಅಷ್ಟು ಯಾಕೆ ರಾಹುಲ್ ಗಾಂಧಿ ಅವರು ಮಾತು ಕೇಳ್ತಾ ಇದ್ದಾರೆ ಅಂತ. ಒಂದು, ಹೈಕಮಾಂಡ್ ಕೇಳಲೇಬೇಕು. ಎರಡನೇದಾಗಿ ಗಾಂಧಿ ಪರಿವಾರದ ಋಣ ಸಿದ್ದರಾಮಯ್ಯ ಅವರ ಮೇಲಿದೆ. ಹೇಗೆ ಅವರ ಋಣ ಸಿದ್ದರಾಮಯ್ಯ ಅವ್ರ ಮೇಲಿದೆ ಅಂತಂದ್ರೆ, 2006ರಲ್ಲಿ ಸಿದ್ದರಾಮಯ್ಯ ಅವರು JDS ನಿಂದ ಹೊರಗೆ ಬರ್ತಾರೆ, JDS ಉಚ್ಚಾಟನೆ ಮಾಡುತ್ತೆ, ಹೊರಗೆ ಬರ್ತಾರೆ. ಅದಾದ ನಂತರ ದೆಹಲಿಗೆ ಹೋಗಿ ನಾನು ಕಾಂಗ್ರೆಸ್ಗೆ ಸೇರ್ಕೊಳ್ತೀನಿ ಅಂತ ಹೇಳಿ ಅವ್ರು ಕರೀತಾರೆ, ಬನ್ನಿ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳಿ. ಆಗ ಆಪ್ಷನ್ ಇರಲಿಲ್ಲ ಅವರಿಗೆ, BJP ಸೇರ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಅವರು ಕಾಂಗ್ರೆಸ್ಗೆ ಸೇರ್ಕೊಳ್ತಾರೆ 2006ರಲ್ಲಿ. 2006ರಲ್ಲಿ ಕಾಂಗ್ರೆಸ್ಗೆ ಸೇರ್ಕೊಂಡಿರುವ ನಂತರದಲ್ಲಿ ಗಾಂಧಿ ಪರಿವಾರ ಸಿದ್ದರಾಮಯ್ಯ ಅವರಿಗೆ ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟಿತ್ತು, ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿತ್ತು. ತದಾದ ನಂತರ 2013ರಲ್ಲಿ CM ಆಗಿ ಮಾಡಿತು. ತದಾದ ನಂತರ ಅವ್ರಿಗೆ ಏನೂ ಕೊರತೆ ಮಾಡಿಲ್ಲ ರೀ. 2013ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರೇಸಲ್ಲಿ ಇರ್ತಾರೆ, ನೆನಪಿದೆ ನನಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು CM ರೇಸಲ್ಲಿ ಇರ್ತಾರೆ. ಆಗ ಹೈಕಮಾಂಡ್ CM ರೇಸ್ನಲ್ಲಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, ನಿಮ್ಮ ಒಂದು ಚಾಕಚಕ್ಯತೆ ಮತ್ತು ನಿಮ್ಮ ಒಂದು ಯೋಚನಾ ಶಕ್ತಿ ನಮಗೆ ಬೇಕು, ನೀವು ಬನ್ನಿ ನಮ್ಮ ಜೊತೆಗೆ ಸೇರ್ಕೊಳ್ಳಿ ಅಂತ ಹೇಳಿ ಗಾಂಧಿ ಪರಿವಾರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ತಮ್ಮ ಬಳಿ ಇಟ್ಕೊಳ್ಳುತ್ತೆ. ಇಲ್ಲಿ ಸಿದ್ದರಾಮಯ್ಯ ಅವರ ರೂಟ್ ಕ್ಲಿಯರ್ ಆಗುತ್ತೆ, ಮುಖ್ಯಮಂತ್ರಿ ಆಗ್ತಾರೆ. ತದಾದ ನಂತರ ಗೆದ್ದಾಗ್ಲೂ ಕೂಡ 5 ವರ್ಷದ ಅವಧಿ ಕಾಲ ಮುಖ್ಯಮಂತ್ರಿಯಾಗಿ ಸ್ವೀಕಾರ ಮಾಡ್ತಾರೆ. ಅವರ ಒಂದು ಪೀರಿಯಡ್ ಮುಗಿಯುತ್ತೆ, ತದಾದ್ಮೇಲೆ BJP ಬರುತ್ತೆ. ತದಾದ ನಂತರ ಗೆದ್ದಾಗ್ಲೂ ಕೂಡ ಬೇರೆಯವ್ರನ್ನ ಆರಿಸಬಹುದಿತ್ತು, CM ಸ್ಥಾನಕ್ಕೆ ತಗೊಂಡು ಬರ್ಬೋದಿತ್ತು, ತಗೊಂಡು ಬಂದಿಲ್ಲ. ಸಿದ್ದರಾಮಯ್ಯ ಅವರನ್ನೇ ಮುಂದೆ ಬಿಡ್ತು. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಒಂದು ಮಾತಿನ ಶೈಲಿ ಮತ್ತು ರಾಜಕಾರಣದ ರೀತಿ ಎರಡೂ ಕೂಡ ಹೈಕಮಾಂಡ್ಗೆ ಇಷ್ಟ ಆಗುತ್ತೆ. CM ಸಿದ್ದರಾಮಯ್ಯ ಅಪ್ಪಿಕೊಂಡಿರುವಂತಹ DCM DK ಶಿವಕುಮಾರ್, CM ಸಿದ್ದರಾಮಯ್ಯ ಕಾಲಿಗೆ ಬಿದ್ದಂತಹ DCM DK ಶಿವಕುಮಾರ್ ಅರ್ಧ ಗಂಟೆಯಿಂದ ಪ್ರತ್ಯೇಕ ಮಾತುಕತೆ ನಡೆಸಿದಂತಹ CM DCM ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ CM ಕಾಲಿಗೆ ಬಿದ್ದಂತಹ DK, CM ಸಿದ್ದರಾಮಯ್ಯ ಅಪ್ಪಿಕೊಂಡಿರುವಂತಹ DCM DK ಶಿವಕುಮಾರ್, CM ಸಿದ್ದರಾಮಯ್ಯ ಕಾಲಿಗೆ ಬಿದ್ದಂತಹ DK ಶಿವಕುಮಾರ್. ಎಸ್, DK ಶಿವಕುಮಾರ್ ಅವರು CM ಕಾಲಿಗೆ ಬಿದ್ದಿದ್ದಾರೆ. ಅರ್ಧ ಗಂಟೆಯಿಂದ ಪ್ರತ್ಯೇಕ ಮಾತುಕತೆಯನ್ನ CM DCM ಮಾಡಿದ್ದಾರೆ. ಜೋಡೆತ್ತು ಇತ್ತೀಚಿನ ದಿನಗಳಲ್ಲಿ ಮುನಿಸಾಗಿರಬಹುದು, ಆದರೆ ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸುವಲ್ಲಿ ಜೋಡೆತ್ತಿನ ರೀತಿಯಲ್ಲಿ ಕಾರ್ಯವನ್ನ ಮಾಡಿದ್ರು. ಫೋಟೋ ನೋಡ್ತಾ ಇದ್ದೀರಾ, 2 ಫೋಟೋಗಳನ್ನ ನೋಡ್ತಾ ಇದ್ದೀರಾ. ಒಂದು ಆಶೀರ್ವಾದ ತೆಗೆದುಕೊಳ್ತಾ ಇದ್ದಾರೆ, ಕಾಲಿಗೆ ಬಿದ್ರು ಅನ್ನೋದು ಬೇಡ, ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ, ಆಶೀರ್ವಾದ ತೆಗೆದುಕೊಳ್ತಾ ಇದ್ದಾರೆ, ಅಪ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡು DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನ ಅಪ್ಕೊಳ್ತಾ ಇದ್ದಾರೆ. ಇದೇ ನಡೀತಾ ಇರುವಂಥದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ. ಯಾಕಾಗಿ ಹೀಗೆ ಮಾಡಿದ್ರು, ಏನಕ್ಕೆ, ಸಾವಿರ ಕಾರಣ ಇರುತ್ತೆ. ಸಿದ್ದರಾಮಯ್ಯ ಅವರು 8 ವರ್ಷಗಳ ಅವಧಿಯಲ್ಲಿ ಮುಖ್ಯಮಂತ್ರಿ ಆದವರು, 5 ವರ್ಷ ಅವಧಿ ಮತ್ತೆ 3 ವರ್ಷ, ಸೊ ಟೋಟಲ್ ಸೇರಿ 8. ಸೊ ಆ ಒಂದು ಕಾರಣಕ್ಕೆ ನಿಮ್ಮ ಒಂದು ಅನುಭವ ಎಲ್ಲರಿಗೂ ಕೂಡ ಬರಬೇಕು ಮತ್ತು ನಿಮ್ಮ ಆಶೀರ್ವಾದ, ದೊಡ್ಡವರು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ಹೇಳಿ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದ್ರು. ಸಿದ್ದರಾಮಯ್ಯ ಅವರು, ನಾನು ಹೇಳ್ತಾ ಇದ್ನಲ್ಲ, ತುಂಬಾ ಹಳೆ ಕತೆ ಹೇಳ್ತಾ ಇದ್ದೆ ನಾನು. 2004ರ ಒಂದು ವಿಚಾರಗಳನ್ನ ಹೇಳ್ತಾ ಇದ್ದೆ. ಎಸ್,
ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಅರ್ಧ ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸ್ತಾರೆ. ಭಾವುಕ ಕ್ಷಣಕ್ಕೆ ಸಾಕ್ಷಿಯಾದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್. ಎಸ್ ವೀಕ್ಷಕರೇ, ಅರ್ಧ ಗಂಟೆಗಳ ಕಾಲ ಪ್ರತ್ಯೇಕವಾಗಿ ಸಿಎಂ ಮತ್ತು ಡಿಸಿಎಂ ಅವರು ಒಂದು ಒಳ್ಳೆ ಚರ್ಚೆಯನ್ನ ಮಾಡ್ತಾರೆ. ಸಾಕಷ್ಟು ಚರ್ಚೆಗಳು ಬರುತ್ತೆ ಇಲ್ಲಿ. ಡಿ.ಕೆ. ಶಿವಕುಮಾರ್ ಅವರು ಮಾತೇ ಆಡಿರಲ್ಲ ಅನ್ಕೊಳ್ತೀನಿ ನಾನು. ಮೊದಲನೇದಾಗಿ ನೀವೇ ಆರಂಭ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಹೇಳಿರ್ಬೋದು. ಸಿದ್ದರಾಮಯ್ಯ ಅವರು ನಾನು ಇಷ್ಟು ಕೆಲಸಗಳನ್ನ ಮಾಡಿದ್ದೀನಿ, ಇನ್ನು ಮುಂದೆ ಯಾರು ಬರ್ತಾರೋ ಅವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಅದೇ ನನಗೆ ಖುಷಿ ಅಂತ ಹೇಳಿ ಅವರು ಕೂಡ ಮಾತನಾಡಿರಬಹುದು. ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್. ನಾನು ಕುರ್ಚಿಯಿಂದ ಇಳಿತಾ ಇದ್ದೀನಪ್ಪ, ನನ್ನಿಂದ ಯಾರಿಗಾದ್ರೂ ಏನಾದ್ರೂ ಬೇಜಾರಾಗಿದ್ರೆ ಹೊಟ್ಟೆಗೆ ಹಾಕೊಳ್ಳಿ, ಸರಿಯಾದ ರೀತಿಯಲ್ಲಿ ಕಾಂಗ್ರೆಸ್ ಚುಕ್ಕಾಣಿಯನ್ನ ಹಿಡ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸಿ, ಸರಿಯಾದ ರೀತಿಯಲ್ಲಿ ಜನಸಾಮಾನ್ಯರ ಜೊತೆಗಿರಿ, ಬಡವರ ಜೊತೆಗಿರಿ, ಅಹಿಂದ ವರ್ಗಗಳನ್ನ ಮರಿಬೇಡಿ ಎನ್ನುವಂತಹ ಮಾತುಗಳನ್ನೆಲ್ಲವನ್ನೂ ಕೂಡ ಆಡಿರಬಹುದು ಸಿದ್ದರಾಮಯ್ಯ ಅವರು. ಎಷ್ಟೇ ಆದರೂ ಕೂಡ ಅಹಿಂದ ವರ್ಗಗಳನ್ನ ಬಿಟ್ಟಿರಲಿಲ್ಲ. ಅಹಿಂದ ನಾಯಕರು ಅಂತ ಹೇಳಿ ಅವರಿಗೆ ಬಿರುದಿದೆ. ಆ ಬಿರುದು ಬರಬೇಕು ಅಂತಂದ್ರೆ ಸಾಮಾನ್ಯ ಅಲ್ಲ. ಅಹಿಂದರನ್ನ ಒಗ್ಗೂಡಿಸಿ ಅವರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ ಒದಗಿಸಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದರೂ ಕೂಡ ಅಹಿಂದ ವರ್ಗಗಳನ್ನ ಮರಿದೆ ಅನುದಾನಗಳನ್ನ ಕೊಟ್ಟು